ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಆಗಸ್ಟ್ 2025ರ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ವೃಷಭ ರಾಶಿಯವರಿಗೆ ಬಹಳ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ನಿಮ್ಮ ವೃತ್ತಿ ಮನೆಯ ಅಧಿಪತಿಯಾಗಿರುವ ಈ ತಿಂಗಳು ಲಾಭದ ಮನೆಯಲ್ಲಿರ್ತಾನೆ. ಸಾಮಾನ್ಯವಾಗಿ ಇದನ್ನು ಅನುಕೂಲಕರ ಪರಿಸ್ಥಿತಿ ಅಂತ ಹೇಳಲಾಗುತ್ತೆ. ಅಂದರೆ ಬಹಳ ಶುಭಕರವಾಗಿರುತ್ತೆ. ಲಾಭದ ಮನೆಯಲ್ಲಿರೋದ್ರಿಂದ ನಿಮಗೆ ವೃತ್ತಿಯಿಂದ ಹೆಚ್ಚಿನ ಲಾಭ ಕೂಡ ಉಂಟಾಗತ್ತೆ. ಅಂದರೆ ನಿಮ್ಮ ಶ್ರಮದ ಉತ್ತಮ ಲಾಭವನ್ನು ನೀವು ಪಡಿತೀರಿ. ಮತ್ತು ಇನ್ನೊಂದು ಕಡೆ ವ್ಯಾಪಾರದ ಗ್ರಹವಾದ ಬುಧನು ಈ ತಿಂಗಳು ನಿಮ್ಮ 3ನೇ ಮನೆಯಲ್ಲಿ ಹೆಚ್ಚು ಸಮಯ ಉಳಿತಾನೆ. ಇದು ಕೂಡ ಅನುಕೂಲಕರ ಫಲಿತಾಂಶಗಳನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ವೃತ್ತಿಯಲ್ಲಿ ಚೆನ್ನಾಗಿದೆ, ಆದರೆ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಕಾಣಿಸ್ತಾ ಇದೆ ವೃಷಭ ರಾಶಿಯವರಿಗೆ. ಇನ್ನು ಶಿಕ್ಷಣದ ದೃಷ್ಟಿಕೋನದಿಂದ ನಾವು ನೋಡೋದಾದರೆ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತೆ. ಸಹಪಾಠಿಗಳೊಂದಿಗೆ ವಿವಾದ ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ. ಮತ್ತು ಅದು ಅಧ್ಯಯನದ ಮೇಲೆ ಒಂದು ನೆಗೆಟಿವ್ ಪರಿಣಾಮ ಬೀರುತ್ತೆ. ಅಂದರೆ ಸಹಪಾಠಿಗಳೊಂದಿಗಿನ, ಸ್ನೇಹಿತರೊಂದಿಗಿನ ಅಥವಾ ಜೊತೆಗೆ ಓದೋರೊಂದಿಗಿನ ಒಂದು ವಿವಾದ ಅಥವಾ ಒಂದು ಮನಸ್ತಾಪ ಅನ್ನುವಂಥದ್ದು ಓದಿನ ಮೇಲೆ ಸ್ವಲ್ಪ ನೆಗೆಟಿವ್ ಪರಿಣಾಮ ಬೀರುತ್ತೆ. ಓದಿನ ಕಡೆ ಗಮನ ಇರೋದಿಲ್ಲ. ಅವುಗಳನ್ನು ತಪ್ಪಿಸುವ ಮೂಲಕ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮವಾಗಿ ಮಾಡಬಹುದು. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ. ಕೌಟುಂಬಿಕ ವಿಷಯಗಳಲ್ಲಿ ವೃಷಭ ರಾಶಿಯವರಿಗೆ ಮನೆ ಮತ್ತು ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ. ಆಗಸ್ಟ್ ತಿಂಗಳ ವೃಷಭ ರಾಶಿಯವರ ಪ್ರೇಮ ಸಂಬಂಧದ ಬಗ್ಗೆ ನಾವು ಮಾತನಾಡೋದಾದರೆ 5ನೇ ಮನೆಯಲ್ಲಿ ಮಂಗಳನ ಸಂಚಾರ ಜಗಳವನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಹುಷಾರಾಗಿರಬೇಕಾಗತ್ತೆ. ಮಾತಿನಲ್ಲಿ ಕೋಪವನ್ನು ತರುವುದು ಅಷ್ಟು ಸೂಕ್ತ ಅಲ್ಲ. ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ ವೃಷಭ ರಾಶಿಯವರು ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ. ಅಲ್ಲದೆ ಈ ಸಂದರ್ಭದಲ್ಲಿ ಶನಿಯ ಅಂಶ ಬೆಂಕಿಗೆ ತುಪ್ಪ ಕೂಡ ಸೇರಿಸಬಹುದು. ಅಂದರೆ ಇನ್ನೂ ಹೆಚ್ಚು ಮಾಡಬಹುದು. ನಿಮ್ಮ ಅನಾನುಕೂಲಕರ ಒಂದು ಸಂದರ್ಭಗಳೇನಿರುತ್ತಲ್ಲ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಆಗುವ ಹಾಗೆ ಮಾಡಬಹುದು ಶನಿಯಿಂದಾಗಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗತ್ತೆ. ನಾವು ವೈವಾಹಿಕ ಜೀವನದ ಬಗ್ಗೆ ಮಾತನಾಡೋದಾದರೆ ವೃಷಭ ರಾಶಿಯವರ ವೈವಾಹಿಕ ಜೀವನ ಇಲ್ಲಿ ಒಂದು ಕೆಲವು ವಿಷಯಗಳನ್ನು, ಕೆಲವು ಸಮಸ್ಯೆಗಳನ್ನು ಈ ತಿಂಗಳು ನೀವು ಕಾಣ್ತೀರಿ ವೈವಾಹಿಕ ಜೀವನದಲ್ಲಿ. ಮತ್ತು ಮಂಗಳನ ಪ್ರತಿಕೂಲ ಸ್ಥಾನದಿಂದಾಗಿ ಸಣ್ಣ ವ್ಯತ್ಯಾಸಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬರಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಹಾಗಾಗಿ ಹುಷಾರಾಗಿರಬೇಕು. ನೀವು ಬುದ್ಧಿವಂತಿಕೆಯಿಂದ ನಿಭಾಯಿಸಲು ಕೂಡ ಸಾಧ್ಯ ಆಗತ್ತೆ. ನಿಮ್ಮಲ್ಲಿ ಆ ಶಕ್ತಿ ಕೂಡ ಇದೆ. ಆದರೆ ಹೆಜ್ಜೆ ಇಡುವಾಗ ಗಮನಿಸಿ ಹೆಜ್ಜೆ ಇಡಿ. ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡೋದಾದರೆ ಈ ವೃಷಭ ರಾಶಿಯವರ ನೋಡಿ, ಲಾಭದ ಮನೆಯಲ್ಲಿ ಶನಿಯ ಸ್ಥಾನ ನಿಮಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳನ್ನುವಂಥದ್ದು ಸರಾಸರಿಗಿಂತ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತೆ. ಮೊದಲಿಗಿಂತ ಅಂದರೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅದಕ್ಕಿಂತ ಸ್ವಲ್ಪ ಬೆಟರ್ ಅನಿಸುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರುತ್ತೆ ಆರೋಗ್ಯ ದೃಷ್ಟಿಯಿಂದ. ಮತ್ತು ನಿಮ್ಮ ಲಗ್ನ ಅಥವಾ ರಾಶಿ ಚಕ್ರ ಚಿಹ್ನೆಯ ಆಡಳಿತ ಗ್ರಹದ ಅನುಕೂಲಕರ ಸ್ಥಾನದಿಂದಾಗಿ ನೀವು ಯಾವುದೇ ಹೊಸ ಪ್ರಮುಖ ಸಮಸ್ಯೆಗಳನ್ನು ಎದುರಿಸೋದಿಲ್ಲ. ಯಾಕಂದರೆ ಇಲ್ಲಿ ನಿಮ್ಮ ಲಗ್ನದ ಅಥವಾ ರಾಶಿ ಚಕ್ರ ಚಿಹ್ನೆಯ ಆಡಳಿತ ಗ್ರಹ ಒಳ್ಳೆ ಒಂದು ಸ್ಥಾನದಲ್ಲೇ ಅಥವಾ ಒಂದು ಒಳ್ಳೆ ಮನೆಯಲ್ಲೇ ಕೂತ್ಕೊಂಡಿದ್ದಾನೆ. ಹಾಗಾಗಿ ಸಮಸ್ಯೆ ಇಲ್ಲ. ಅಂಥ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಎದುರಿಸುವಂಥ ಧೈರ್ಯ, ಶಕ್ತಿ ನಿಮಗೆ ಸಿಗತ್ತೆ. ಆದರೆ ನೀವೀಗಾಗಲೇ ಹೃದಯ ಅಥವಾ ಹೊಟ್ಟೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ, ಈಗಾಗಲೇ ನಿಮಗೆ ಅಂಥ ಸಮಸ್ಯೆಗಳಿದ್ದರೆ ಇದರಿಂದ ನೀವು ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಈ ಸಮಸ್ಯೆಗಳು ಉಲ್ಬಣ ಆಗುವಂಥದ್ದು ಅಥವಾ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಪರಿಹಾರ ಅಂತ ನೋಡೋದಾದರೆ ಈಗ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೋಬೇಕು ಅಂತಿದ್ರೆ ನೀವು ನೋಡಿ, ಬೇವಿನ ಗಿಡಕ್ಕೆ ನೀರನ್ನು ನೀಡೋದ್ರಿಂದ, ಬೇವಿನ ಗಿಡಕ್ಕೆ ನೀರನ್ನು ಹಾಕೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಈ ಮೂಲಕವಾಗಿ ವೃಷಭ ರಾಶಿಯವರು ಕಂಡುಕೊಳ್ಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.